ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆದರೆ ಹಗಲನ್ನು ರಾತ್ರಿಯಾಗಿಸಿ ತನ್ನ ನೋವನ್ನು ಮರೆತು ಪರರ ಮುಖದಲ್ಲಿ ನಗು ಮೂಡಿಸುವ ಕಲಾವಿದನ ಬದುಕು ಇದೆಯಲ್ಲ, ಅದು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅದ್ಭುತವಾದ ಜೀವನ ಪ್ರೀತಿ. ಇವತ್ತು ನಮ್ಮ ಜೊತೆಗಿದ್ದಾರೆ ದಶಕಗಳಿಂದ ರಂಗಭೂಮಿಯ ಮೇಲೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಾ ನಾಟಕಗಳ ವೇದಿಕೆಗಳ ಮೇಲೆ ತಮ್ಮ ಧ್ವನಿಯ ಮೂಲಕ ಸಾವಿರಾರು ಸಂಜೆಗಳನ್ನು ಸ್ಮರಣೀಯವಾಗಿಸಿದ ಒಬ್ಬ ಅಪ್ಪಟ ಕಲಾವಿದರು. ಹಣ ಅಂತಸ್ತಿಗಿಂತ ಹೆಚ್ಚಾಗಿ ವೃತ್ತಿ ಸಂತೃಪ್ತಿ ಮತ್ತು ಜನರ ಪ್ರೀತಿಯೇ ಜೀವನದ ದೊಡ್ಡ ಆಸ್ತಿ ಎಂದು ನಂಬಿದವರು ಇವರು. ಬನ್ನಿ ಇವತ್ತು ಅವರ ಒಂದು ಕಲಾಪಯಣದ ಏಳುಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಒಂದು ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸ್ವಾಗತ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಚಿಕ್ಕನಾಯ್ಕರು ಅಂತ ನಮ್ಮ ಹೆಸರು, ಮರಿನಾಯ್ಕರು ಅಂತ ನಮ್ಮ ತಾಯಿ ಹೆಸರು ಪುಡಿಸಿದಮ್ಮ ಅಂತ. ನಮ್ಮದು ಇಲ್ಲೇ ಶಾಶ್ವತವಾಗಿ ತಳ್ಕೊಳ್ಳೋ ನಮ್ಮದು ಹಿಂದೆ ಕಾಲದಿಂದ. ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಒಂದು ಸ್ಥಿರವಾದ ಕೆಲಸದ ಬೆನ್ನನ್ನು ಹತ್ತುತ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಈ ಒಂದು ಅನಿಶ್ಚಿತತೆಯಿಂದ ಕೂಡಿದಂತಹ ಒಂದು ನಾಟಕ ವೃತ್ತಿಯನ್ನು, ಈ ಒಂದು ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಒಂದು ವೃತ್ತಿಯ ಬಗ್ಗೆ ನಿಮಗೆ ಏನು ಪ್ರೇರಣೆ ಸಿಕ್ತು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಈ ವೃತ್ತಿಯನ್ನು ಹೇಗೆ ಕಲ್ತ್ರಿ, ಅದ್ರ ಬಗ್ಗೆ ತಿಳಿಸೋದಾದರೆ. ನಾವು ಅಂದರೆ ಹಾರ್ಮೋನಿ ಕಲಿಯೋದು ನಮ್ಮ ಅಣ್ಣ ಅವರು ಕರ್ಣಪಾಠ ಮಾಡಿದರು. ಆವಾಗ ಹಾರ್ಮೋನಿ ತಂದರು, 90 ರೂಪಾಯಿಗೆ ಹಾರ್ಮೋನಿ ತಂದಿರು. ಆವಾಗ ನಾನು ಹಾರ್ಮೋನಿ ಕಲ್ತಿರಲಿಲ್ಲ. ಆವಾಗ ನಮ್ಮನೇಲೇ ಮಡಗ್ತಿದ್ರು. ನಾನು ಎತ್ತಿ ನುಡಿಸ್ತಾ ಇದ್ದೆ. ನಮ್ಮ ಗುರುಗಳು ನೋಡಿ ನಾನು ಸದಾ ರೀತಿಯಿಂದ ಎತ್ತಿದ್ದು ನೋಡ್ಕೊಂಡು ಸದಾ ರೀತಿ ಎತ್ತಿ ಮನೇಲಿ ತಗೋ ನುಡಿಸೋದು, ಯಾರು ಬರಬಾರ್ದು ಹುಡುಗರು. ಆ ರೀತಿಯಾಗಿ ನಾನು ಬಾರಿಸೋದು ಕಲ್ತ್ಕೊಂಡು. ಕಲ್ತಾಗ ಏನಾಗುತ್ತೆ, ಎಲ್ಲ ಕಲ್ತ ಮೇಲೆ ಸ್ವಲ್ಪ ಭಜನೆ ಸೆಟ್ಕೋದು, ಪುರಂದರದಾಸರ ಕೀರ್ತನೆಗಳ್ಗೆ ಹೋದು. ಆವಾಗ ಊರೆಲ್ಲ ಭಜನೆ ಮಾಡ್ತಾಯಿದ್ರು. ಅಲ್ಲಿ ವೃತ್ತಿ ಚೆನ್ನಾಗಿ ಸಿಕ್ತು ನಂಗೆ. ಎಲ್ಲ ಸರಸ್ವತಿ ನನಗೆ ಸ್ವಲ್ಪ ಒಲ್ದು ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ಜನ ಆಚರಿಸಿದ್ರು. ಆವಾಗೇನಾಗೋಯ್ತು, ಒಬ್ಬ ಕಲಾವಿದರು ಅಂತಂದರೆ ಅವರು ಯಕ್ಷಗಾನ ನಾಟಕ ಮಾಡಿಸ್ತಾಯಿದ್ರು. ಯಕ್ಷಗಾನ ನಾಟಕ ಮಾಡಿಸಿದಾಗ ಆವಾಗ ನನ್ನ ಹಾರ್ಮೋನಿ ಬಾರಿಸ್ಕೊಟ್ಟು ಬನ್ನಿ ಅಂತ ಕರೆದಾಗ ಆಗ ನಾನು ಅಲ್ಲಿ ವೃತ್ತಿ ಮಾಡಿ ಹಾರ್ಮೋನಿ ನುಡಿಸ್ಕೊಟ್ಟು ಒಂದು 2-3 ತಿಂಗಳು ನುಡಿಸಿ ಅವರು ಹೇಳೋದು, ನಾನು ನುಡಿಸೋದು. ಆ ರೀತಿ ಮಾಡಿ ಒಂದು ದೊಡ್ಡ ಹಬ್ಬದಲ್ಲಿ ಒಂದು ಕಲಾನ ನಾನು ಹಾರ್ಮೋನಿ ನುಡಿಸಿ ಮಾಡಿದೆ ಅವ್ರಿಗೆ. ಆವಾಗೇನಾಗೋಯ್ತು, ಹುಡುಗರೆಲ್ಲ ನೀವೇ ಸ್ವಂತ ಮಾಡಬೇಕು, ಹಂಗಾರೆ ನಾವು ಸೇರ್ತೀವಿ, ಒಂದು ಪ್ಲಾಟ್ ತಗೊಬನ್ನಿ ಅಂದರು. ಆವಾಗ ಎಲ್ಲೇ ಒಂದು ಪ್ಲಾಟ್ ಅಂದರೆ ಕೆನಗನಪುರದಲ್ಲಿ ಒಂದು ಪ್ಲಾಟ್ ಇತ್ತು, ಸ್ವಾಮಿ ನಾಟಕದ್ದು. ಅವಾಗ ಅಲ್ಲಿಂದ ತಗೊಬಂದು ಪ್ರಥಮೆ ನಾನೇ ಸ್ವದಾ ರೀತಿಯಿಂದ ಕಲಿತು ಆವಾಗ ನಾನು ಆಡ್ಸೋಕ್ಕೆ ಮಾಡಿದೆ. ಆವಾಗ ನಾನು ಕಲಿಬೇಕಾರೆ, ನಾನು ಅದನ್ನೆಲ್ಲ ನೋಡ್ಬೇಕಾರೆ ಕಾರಣ ಏನಂದ್ರೆ ನಮ್ಗೆ ಇಷ್ಟು ಕಳಿಸೋರೇ ಇಲ್ಲ. ಆವಾಗ ನಾನೇ ಹೋಗಿ ಮೇಷ್ಟ್ರತವ ನಾವು ಕಲ್ತ್ಕೊಳ್ಳೋದು, ಹೋಗಿ ಅಳಿಸ್ಕೊಳ್ಳೋದು ಅವ್ರ ಕೈಲಿ. 5ನೇ ಕ್ಲಾಸ್ ಗಂಟ ಓದಿ. 5ನೇ ಕ್ಲಾಸ್ ಗಂಟ ಓದಿದಾಗ ನನಗೆ ಯಾರು ಹೇಳೋರು ಇರ್ತಿಲ್ವಲ್ಲ, 2 ಕೆಲಸನೂ ಮಾಡ್ತಿದ್ದೆ. 2 ಅಂದರೆ ಈ ಮನೆ ಕೆಲಸ, ದನ ಕರ ಇವನ್ನೆಲ್ಲ ಮಾಡ್ಕೊಂಡು ಇಳ್ಕೋದು, ತಿರ್ಗಿ ಬಂದು ಪಾಠ ಮಾಡೋದು, ಮಾಡ್ಕೊಂಡು ಕಲ್ತಾಗೆ ಆಗೋಯ್ತು. ಆಗ ನಾನು ನಮ್ಮೂರಲ್ಲೇ ಒಂದು 4 ನಾಟಕ 5 ನಾಟಕ ಆಡಿಸ್ದೆ. ಆಗ ವಯಸ್ಸು ನನಗೆಷ್ಟು 24 ವರ್ಷ ವಯಸ್ಸು. ಹಾಂ, ಹಾರ್ಮೋನಿ 18 ವರ್ಷ ಕಲ್ತಿದ್ದೆ. 24 ವರ್ಷಕ್ಕೆ ನಾಟಕ ಪ್ರಾರಂಭ ಮಾಡ್ಕೊಂಡೆ. 2-3 ನಾಟಕ ಆಡಿಸ್ದೆ. ಆವಾಗ ಏನಂದರೆ ನಮಗೂ ಊಟಕ್ಕೆ ತೊಂದರೆ. ಅವಾಗ ಮಕ್ಕಳು ಆಗ್ಬಿಟ್ಟ, ಎಲ್ಲ ಚಿಕ್ಕ ಮಕ್ಕಳು. ಏನು ಮಾಡೋದು ಅಂದ್ಬಿಟ್ಟು ಆಗ ಎನ್ ಬೇಗರು ನಾಟಕ ಹೋದೆ. ಎನ್ ಬೇಗರು ನಾಟಕ ಮಾಡಿದೆ. 3 ತಿಂಗಳು ಪಾಠ ಮಾಡಿ ಅಲ್ಲಿ ದೊಡ್ಡ ನಾಟಕ
ದೊಡ್ಡ ನಾಟಕ ಆಡಿಸ್ಬಿಟ್ಟು ಆಗ ಹೆಸರು ಬಂದಿ ನಾನು ಪರವಾಗಿಲ್ಲ ಮೇಷ್ಟ್ರು ಅನ್ನೋದು. ಆವಾಗ ದೊಡ್ಡ ನಾಟಕ ಆಡಿಸ್ಮೇಲೆ ಆವಾಗ ಅಲ್ಲಿಂದ ಬಿಟ್ಟು ತಿರ್ಗಿ ಶಾಂತಿಪುರಕ್ಕೆ ಹೋದಿ. ಅವ್ರು ಕರೆಸ್ಕೊಂಡ್ರು. ಅಲ್ಲಿ ಒಂದು 3 ತಿಂಗಳು ಪಾಠ ಮಾಡಿ ಅಲ್ಲೊಂದು 4-5 ವರ್ಷ ಮಾಡಿಸಿ. ಅಲ್ಲಿಂದ ಬಂದು ಖಾರಪುರಕ್ಕೆ ಹೋದಿ. ಖಾರಪುರದಲ್ಲಿ ಒಂದು 10 ವರ್ಷ ಮಾಡಿಸ್ತಿ. ಖಾರಪುರದಲ್ಲಿ ಒಂದು 10 ವರ್ಷ ಮಾಡಿದ್ಮೇಲೆ ಆವಾಗ ಮೇಟಿಕುಪ್ಪ, ಅಣ್ಣೂರು, HD ಕೋಟೆ ಅಲ್ಲೆಲ್ಲ ಮಾಡಿದ್ವಿ. ಅಲ್ಲೇ 4 ವರ್ಷ 5 ವರ್ಷ ಮಾಡಿಸ್ತಿ ನಾಟಕನ. ಎಲ್ಲ ಪ್ರಚಾರ ಆಗೋದಾಗ ನನಗೆ ವಯಸ್ಸು 30 ವರ್ಷ ಗಂಟ ಆಯಿತು. ಆಗ ನಮ್ಮ ಹುಡುಗರು ಚಿಕ್ಕವಾಗಿದ್ದು ಅದರಲ್ಲೇ ನಾವು ಜೀವನ ಮಾಡ್ಕೊಬರೋದು. ಇಲ್ಲಿ ಸ್ವಲ್ಪ ಏನೋ ಒಂದು ಅರ್ಧ ಎಕರೆ ಗಡ್ಡನ ಮಾಡ್ಕೊಂಡು ಹೋಯ್ತಾಯಿದ್ವಿ ನಮ್ಮ ಟೈಮ್ ಬಂದಾಗ. ಆವಾಗ ಏನಾಗೋಯ್ತು, ಹಂಗಾಡ್ಕ ಬಂದು ಈಗ ಅವನ ಮೇಲೆ ಕಲಾನ ನನಗೆ ತುಂಬ್ಕತ್ತು. ಬೇರೆ ಕಡೆ ಆದ್ವಿ ಏನೇ ಆದ್ವಿ ಹೋಗಿ ನಾನು ಮಾಡ್ತೀನಿ ಅನ್ನೋ ಉದ್ದೇಶ ಬಂತು. ಎಲ್ಲರೂ ನಾನು ಬಚಾಯಿಸ್ತೀನಿ ಸ್ವಾಮಿ ನನಗೆ ಕೊಟ್ಟ ನನಗೆ. ಆಗ ನಮ್ಗೆ ಪೂರ್ವಿಕ ನನಗೆ ಇದರಲ್ಲಿ ನನಗೆ ಪರವಾಗಿಲ್ಲ ಅನ್ನೋಗ ಬತ್ತು. ನನಗೆ ಆಧರಿಸಿದ್ರು ಜನಗಳು, ಒಳ್ಳೊಳ್ಳೆ ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು. ಆವಾಗ ಹುಣಸೂರು ತಾಲೂಕಿನವ್ರು ಹೇಳಿದ್ರು. ಹುಣಸೂರು ತಾಲೂಕಿನವ್ರು ಹೋಗಿ ಅಲ್ಲೇ ಒಂದು 2 ವರ್ಷ ಮಾಡಿದೆ. 2 ವರ್ಷ ಹುಣಸೂರು ತಾಲೂಕಿನಲ್ಲಿ. ಅದೇ ಟೈಮ್ ಬಂದಾಗ ಅವ್ರು ಕರೆಸ್ಕೊತಿದ್ರು, ಹಂಗೆ ಮಾಡ್ಕೊಬಂದು. ಅದು ಬಿಟ್ಟರೆ ಅಲ್ಲಿಂದ ಬಂದು ತಿರ್ಗಾ ಈಗ ಉದ್ಮೂರಲ್ಲಿ 4-5 ವರ್ಷ ಅಲ್ಲಿ ಮಾಡಿದ್ದೇನೆ. ಅಲ್ಲಿ ಬಿಟ್ರೆ ಈಗ ನಮ್ಮೂರು ಅಂತ ಇದೇನೋ ಪ್ರಥಮೆ ಬಿಡಿ, ಇಲ್ಲೇ ನಾ ಕಲಿತು ಬೇರೆ ಕಡೆ ಹೋಗಿರೋದು. ಮತ್ತು ಸಾಗರ, ಬಸಾಪುರ ಮತ್ತು ಅಲ್ಲೆಲ್ಲ ಮಾಡ್ಕೊಂಡು ಬಂದೀನಿ. ಅದು ಬಿಟ್ರೆ ಇನ್ನು ಇಲ್ಲಿ ಹಳೆಯಗ್ಗಳು ಅಲ್ಲಿ ಮಾಡಿದೆ 4 ವರ್ಷ. ಹಳೆಯಗ್ಗಳು ಮಾಡಿದೆ. ಅಷ್ಟು ಬಿಟ್ರೆ ಇನ್ನು ಇಲ್ಲಿ ಸಿದ್ದೇನಗಳು ಅಂತದ ಅಂತರ್ಸಂತತಾವು ಅಲ್ಲಿ ಮಾಡಿದೆ. ಅಲ್ಲಿಂದ ತಿರ್ಗಾ ಇಲ್ಲಿ ಅಂಕನಾಥಪುರ ಅಲ್ಲೆಲ್ಲ ಮಾಡ್ಕೊಂಡು ಹಿಂಗೆ. ಅಷ್ಟು ಮಾಡಿ ಏನು ಆಗೋಯ್ತು ನಮ್ಗೆ. ಈಗ ನಮ್ಗೆ ಬತ್ತಾ ಇನ್ನು ಎಲ್ಲ ಮಕ್ಕಳೆಲ್ಲ ಮೆಜಾರಿಟಿ ಬಂದ್ರೆ ಆವಾಗ ಮದುವೆ ಅನ್ನುವ ಮಕ್ಳಿಗೂ ಮದುವೆ ಮಾಡೋ ಅಂಥ ಕೆಪಾಸಿಟಿ ಬಂತು. ಹಂಗೂ ನಾವು ಭಗವಂತನ ಸೇವೆ ನಾವು ಬಿಡದೆ ನಾವು ಮಾಡಿ ಇಲ್ಲಿ ಇನ್ನೂ ಅವರು ಮಕ್ಕ ಮರಿ ಅವ್ರಿಗೂ ಆದಾಗ ನಾವು ಉದ್ದೇಶ ಏನಂತಂದ್ರೆ ಅವ್ರವ್ರ ನೃತ್ಯ ಅವ್ರವ್ರು ಮಾಡ್ಕೊಯ್ತಾರೆ. ನಾವು ನಮ್ಮ ಕರ್ತವ್ಯ ನಾವೇನದ ಅದನ್ನು ನಾವು ಮಾಡಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ. ಆವಾಗ ಸರಿ ನಿಮ್ಮ ಕರ್ತವ್ಯ ನೀವು ಮಾಡ್ಕೊಳಪ್ಪ, ನನ್ನ ಕರ್ತವ್ಯ ನಾನು ಬಿಡೋಲ್ಲ, ನಾನು ಮಾಡ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಬಂದು ನಮ್ಮ ಕಲಾನ ಈಗ ನಾವು ಹೋಯ್ತಾ ಇರ್ತೀನಿ. ಅಷ್ಟು ಬಿಟ್ರೆ ನಮ್ಗೆ ಗುರುಗಳು ಯಾರ ಅಂತಂದ್ರೆ ಬಸವನಾಯ್ಕರೇ ಗುರುಗಳು. ನಮ್ಗೆ ಬಸವನಾಯ್ಕರು ಅವರು ಪೊಲೀಸ್ ಸ್ಟೇಷನ್ಗೆ HD ಕೋಟಲ್ಲಿ ಪೊಲೀಸ್ ಸ್ಟಾಫ್ಗೆ ಕಲಿಸಿದ್ದು ಬಸವನಾಯ್ಕರು ನಮ್ಗೆ ಗುರುಗಳು ಅವರು. ಅವ್ರು ಬಿಟ್ಟರೆ ಇನ್ನೂ ಇಲ್ಲಿಯವರು ಒಬ್ಬರು ಇದ್ದರು, ಎಲ್ಲಿಯವರ ಇಬ್ಜೇದವರು ಇಬ್ಬರು, ವೆಂಕಟದಾಸ್ ನಾಯ್ಕರು ಅಂತ. ಅವರೆಲ್ಲ ನಮಗಂತ ಹಿರಿಯವರು. ಅವರೆಲ್ಲ ನೋಡಿ ನಾವು ಈ ಕಲಾನ ನಾವು ತುಂಬ್ಕೊಂಡು ನಡದಮೆ ಅಂತಿ ನಾಟಕ ಮಾಡಿಸ್ತೀವಿ. ಕೋಟರಿ ಸ್ವಾಮಿ ನಾಟಕ ಒಂದು 10 ವರ್ಷ ಮಾಡಿಸ್ತೀವಿ. ಈಗ ಡ್ಯಾನ್ಸ್ ಕಣ ಮಾಡೋಕ್ಕೆ ಅಂತ ಅಂದ್ಕೊಂಡು ಏರ್ಪಾಡು ಮಾಡಿ ಅದೆಲ್ಲ ಪ್ಲಾಟ್ ಎಲ್ಲ ಈಸ್ಕೊಬಂದು ಈಗ TV ಈ ಮೊಬೈಲ್ಗಳು ಬಂದಿಂದ ಈಗ ನಾಟಕಗಳೆಲ್ಲ ನಿಲ್ಲಲ್ಲ. ಎಲ್ಲ ಹರಿಶ್ಚಂದ್ರ ನಾಟಕ ಮತ್ತು ನಳದ ಮೇಂತಿ ನಾಟಕಗಳು, ಡ್ಯಾನ್ಸ್ ಕಣ, ಕುರುಕ್ಷೇತ್ರ ಇವೆಲ್ಲ ನಾವು ಮಾಡಬೇಕು ಅನ್ನೋ ಉದ್ದೇಶ ಇದ್ದರೂ ಇವೆಲ್ಲ ಬಂದ. ಈಗ ನಮ್ಗೆ ಸ್ವಾಮಿ ನಾಟಕ ಒಂದು ನಮ್ಮ ಪರಿಚಯ ಮಾಡ್ಕೊಂಡು ನಾವು ಅದರಲ್ಲಿ ಹೋಯ್ತಾ ಇದ್ದೀನಿ, ಅವನ್ನ ಸೇವೆ ಮಾಡ್ಕೊಂಡು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದರಿಂದ ಅದ್ರ ಮಧ್ಯೆ ನಮ್ಗೆ ಈಗ ವಯಸ್ಸು ಬರ್ತಾ ಆಯ್ತಲ್ಲ, ಇನ್ನೇನು ಮಾಡೋದು. ಇನ್ನೂ ಆದಷ್ಟು ನಮ್ಗೆ ದೃಷ್ಟಿ ಭಗವಂತ ಎಲ್ಲಿ ಗಂಟ ನಮ್ಗೆ ಕೊಟ್ಟಿರ್ತಾನೆ. ಅವನು ಸತ್ಮಾನ ಕೊಡಗಂಟು ನಾವು ಅವ್ನು ಸೇವೆ ಮಾಡಬೇಕು ಅನ್ನೋದು ನಮ್ಮ ಒಳಗೆ ಇರ್ತದೆ. ಅದನ್ನು ನಾವು ಪಾಲಿಸ್ಟಿಕಾಗಿ ಹೋಯ್ತಾ ಇದ್ದೀವಿ. ಈಗ ನಾವು ಮತ್ತು ಕರ್ನಾಟಕದಲ್ಲಿ ಪ್ರಶಸ್ತಿ ಕೊಟ್ಟರು, ನಮ್ಗೆ ಬೇಕಾದಷ್ಟು ಕಡೆಯಿಂದ ನಮಗೆಲ್ಲ ಸನ್ಮಾನ ಮಾಡಿ ನಮ್ಗೆ ಒಳ್ಳೆ ಥರದಲ್ಲಿ ಮಾಡ್ಕಳಿಸ್ಯಾರ. ಅಷ್ಟು ಇದಂತಂದರೆ ಅದರಿಂದ ನಾವು ಈಗ ಇನ್ಯಾವುದು ಬೇಡ, ನಾವು ಇವನ್ನ ಸೇವನೆ ಮಾಡ್ಕೊಂಡು ಈ ಕಲಾನ ತುಂಬ್ಕೊಂಡಿರೋದನ್ನು ನಾವು ಪರಿಚಯ ಹೋಗ್ಬೇಕು ಅಂದ್ಕೊಂಡು ಹಿಂಗೆ ಹೋಯ್ತಾ ಅವನಿ.
ಈಗ ಮಾತಾಡ್ತಾ ತಾವೇನೇ ತಿಳಿಸಿದ್ರಿ ನಿಮಗೆ ಈಗ ಸುಮಾರು 2-3 ಜನ ಗುರುಗಳಿದ್ರು ಅಂತ. ಅವ್ರ ಹತ್ರ ನೀವು ಯಾವ ರೀತಿ ಒಂದು ಈ ವಿದ್ಯೆಯನ್ನು ಕಲ್ತ್ರಿ, ಅವರು ಯಾವ ರೀತಿಯಾಗಿ ನಿಮಗೆ ವಿದ್ಯೆಯನ್ನು ಕಲಿಸ್ಕೊಟ್ರು, ಅದರ ಒಂದು ಹಿಂದಿನ ಅನುಭವವನ್ನು ಒಂದಷ್ಟು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಅವರನ್ನು ನೋಡ್ಕೊಂಡು ನಾವು ಯಾವ ರೀತಿ ಅವರು ನುಡಿಸ್ತಾಯಿದ್ರು, ಅವರು ನಮ್ಗೆ ಹೇಳ್ಕೊಡ್ತಿರ್ಲಿಲ್ಲ. ಅವರು ಯಾವ ರೀತಿ ಮಾಡ್ತಾಯಿದ್ರು, ಯಾವ ರೀತಿ ಕಲಾನ ಹೆಂಗೆ ಮಾಡ್ತಾಯಿದ್ರು, ಪದ್ಯಗಳು ಹೆಂಗೆ ಹೇಳ್ತಿದ್ರು, ಯಾವ ಮನೇಲಿ ಆಡ್ತಿದ್ರು, ಯಾರ್ಯಾರಿಗೆ ಯಾವ ಪಾಠ ಕೊಡಬೇಕು, ಈ ಕ್ರಿಮಿನಿ ಅಂತ್ಯವ್ರು ಕೊಡಬೇಕು, ಅಲೋರ್ಕೆ ಏನು ಯಾವ ರೀತಿ, ಬಡ ಬ್ರಾಹ್ಮಣ ಯಾವ ರೀತಿ ಮಾಡಬೇಕು, ಮೊದಲನೇ ಕ್ರಿಮಿನಿ ಏನು ಮಾಡಬೇಕು, ಇವೆಲ್ಲ ನಾವು ನೋಡಿ ಅವರು ಮಾಡ್ತಿರಲ್ಲ. ಅದು ನೋಡಿ ನಾವು ಅವರೇ ನಮ್ಗೆ ಗುರುಗಳು ಆದರು. ಈಗ ಆಗ ಅದರಿಂದ ನಾವು ಅವರಿಂದ ನಾವು ಈಗ ಆ ಗುರುಗಳಿಂದ ನಾವು ಆಗಿ ಈಗ ಬೇರೆಯವ್ರಿಗೆ ನಾವು ಕಲಿಸಿ ಈಗ ನಾವು ಗುರುಗಳಾಗಿವಿ. ಈಗ ಅವ್ರಿಗೆ ಇಬ್ಬರಿಗೆ ಪಾಠ ಮಾಡಿಕೊಟ್ಟಿನಿ. ಇಬ್ಬರು ಪಾಠ ಮಾಡಿ ಅವರು ನಮ್ಮ ಕಲಾನ ನಾವು ತುಂಬಿಕೊಂಡು ಅವರು ಮಾಡ್ತಾವ್ರೆ. ಈಗ ಇಬ್ಜಲಲ್ಲೊಬ್ರು ಮಾಡ್ಯಾರ, ಇಲ್ಲಿ ನಿಲ್ವಾಗ್ಲೊಬ್ರು ಮಾಡ್ತಾವ್ರೆ. ಅವರೆಲ್ಲ ನಾವು ಹೇಳಿ ಮಾಡಿರೋದೇ ನಾವು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದರಿಂದ ನಾವು ಅವರು ನಮ್ಮಿಂದ ಅವರಿಂದ ನಾವು ಕಲ್ತೀವಿ, ನಮ್ಮಿಂದ ಇನ್ನೂ ಸ್ವಲ್ಪ ಹಂಚಬೇಕು 4 ಜನಕ್ಕೆ ಅಂದ್ಬಿಟ್ಟು ನಾವು ಬೇಕಾದ ಊರುಗಳೆಲ್ಲ ಮಾಡ್ಕೊಬಂದು ಇವತ್ತಿನ ದಿವಸ ಹಿಂಗೆ ಮಾಡ್ಕೊಂಡು ಈಗ ಹೋಯ್ತಾವೆ. ಸರ್, ಪ್ರಥಮ ಬಾರಿಗೆ ತಾವು ಒಂದು ಬಣ್ಣ ಹಚ್ಚಿದಂತಹ ಸಂದರ್ಭದಲ್ಲಿ ಅಥವಾ ವೇದಿಕೆಯ ಮೇಲೆ ಹೋಗಿ ಮೈಕ್ ಹಿಡಿದು ನಿಂತಹ ಸಂದರ್ಭದಲ್ಲಿ ನಿಮಗೆ ಆ ಒಂದು ಮೊದಲ ಅನುಭವ ಹೇಗಿತ್ತು, ಅದರ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಅದು ಹೆಂಗೆ ಅಂತಂದರೆ, ಅದು ನಾನು ಫಸ್ಟು ನಾಟಕ ಸೇರಿದೆ, ನಾಟಕ ಪಾಠ ಮಾಡಿದೆ, ನಳದ ಮೇನ್ಸಿಲಿ ನಾಟಕ ಪಾಠ ಮಾಡಿದಾಗ ಆ ಬಣ್ಣನ ಹಚ್ಕೊಂಡು ಒಂದು 4 ವರ್ಷ ಪಾಠ ಮಾಡಿದ್ವಿ. ಆವಾಗ ನಮ್ಗೆ ಸ್ವಲ್ಪ ಮಾಡಬೇಕು ಅನ್ನೋ ಉದ್ದೇಶ ಬಂತು. ಆವಾಗ ಮೇಲೆ ನಾವು ಹೋಗಿ ಮೈಕ್ನಲ್ಲಿ ಮಾತಾಡೋದಾಗಲಿ ಏನೇ ಆಗಲಿ ಸ್ವಲ್ಪ ಧೈರ್ಯ ಬಂತು. ಆವಾಗ ನಾವು ಪ್ರಥಮ ಕಾಲದಲ್ಲಿ ಎಲ್ಲ ಕಡೆನೂ ಓದು ನಮ್ಮ ಬನ್ನಿ ಆಧರಿಸ್ತೀವಿ ಅಂತ ಅಂದ್ಬಿಟ್ಟು ಕರೆದು ನಮ್ಗೆ ಸನ್ಮಾನ ಮಾಡಿ ಆ ಬಣ್ಣ ಹಚ್ಚಿದ್ರಲ್ಲ, ಅದರಿಂದ ಇವರು ಕಲಾವಿದರು ಅನ್ನೋದು ಕರೆದು ನಮ್ಗೆ ಸನ್ಮಾನ ಮಾಡಿ ನಮ್ಗೆ ಆಶೀರ್ವಾದ ಕೊಡ್ತಾವ್ರೆ. ಅಷ್ಟು ಬಿಟ್ರೆ ಏನಿಲ್ಲ. ನಳದ ಮೇಂತಿ ನಾಟಕದಲ್ಲಿ ನಾನು ನಾರದರು ಮಾಡಿದ್ದು, ಅದೊಂದು ಬಿಟ್ಟರೆ ಯಾವುದೇ ಇಲ್ಲ. ಅಲ್ಲಿಂದ ಈಚೆಗೆ ನಾನೇ ಕೆಲಸದ ತಿರಿಕಣ್ಣಲ್ಲ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಂ, ಪ್ರಥಮವಾಗಿ ತಾವು ಬಣ್ಣ ಹಚ್ಚಿದ್ದು ಒಂದು ನಳದ ಮಯಂತಿ ಎಂಬ ಒಂದು ನಾಟಕದಲ್ಲಿ ಮಾಡಿದ್ದೆ. ನಾರದ ಪಾತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ಬಣ್ಣ ಹಚ್ಚಿದ್ರಿ. ಬಣ್ಣ ಹಚ್ಚಿ ನಾನು ಇದಕ್ಕೆ ಬಂದದು, ಸ್ಟೇಜ್ ಬಂದದು. ಆವಾಗೆಲ್ಲ ಹಾರ್ಮೋನಿ ಕಲ್ತಿದ್ದು ಸ್ಟೇಜ್ ಬಂದಿತ್ತಿರ. ಆವಾಗ ನಾನು ಸ್ಟೇಜ್ ಬಂದದು. ಆವಾಗ ಸುಮಾರು ಮಂಡ್ಯ ಸೀನ್ಸ್ ಎಲ್ಲ ತಗೊಂಡು ಈಗ ನಾನು ಸುಮಾರು 4-5 ಮಂಡ್ಯದಿಂದ ಸುಮಾರು 5-6 ಕಡೆ ಸೀನ್ಸ್ ತಗೊಬಂದು, ಸಾಲಗ್ರಾಮ ಸೀನ್ಸು ಈ ಕಡೆ ಬೇರೆ ಕಡೆ ಇವೆಲ್ಲ ತಗೊಂಡು ಆಡಿಸಿದ್ದೀನಿ. ಎಲ್ಲ ಆಡಿ ನಾವು ಆಡ್ಸ್ಕೊಬಂದಿದ್ದರಿಂದ ನಾವು ಸ್ಟೇಜ್ಗೆ ಹತ್ತಿಲ್ಲ. ಮಾತಾಡಿ ಅಂದಾಗ ಮಾತಾಡಿ ನಾವು ಮಾಡ್ತಾ ಇರ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ನಾವು ಪ್ರಥಮೆ ಕಾಲದಿಂದವೇ ನಾವು ಈ ಕಲಾನ ನಾವು ಬಿಟ್ಟಿಲ್ಲ. ಹಾರ್ಮೋನಿಯಲ್ಲಿ ಆಡಿ ಅಸಲ್ವೇ ಬಂದಿದ್ದಾಗ ನಾವು ಹಾರ್ಮೋನಿಯಲ್ಲಿ ಆಡಿ ಎಲ್ಲ ನಮ್ಮ ರಾಗ ಪರಿಚಯ ಎಲ್ಲ ತಗೊಂಡೋಗಿ ಇಂಥ ದಿವಸ ನಾವು ಹಾಕ್ತೀವಿ ಅಂತ ಹೇಳಿ ನಮಗೂ ಕೊಟ್ಟಿದ್ರು. ಆವಾಗ ಕರೆಕ್ಟಾಗಿ ಹಾಕಿದ್ರು, ಹಾಕಿ ನಮಗೂ ಗೊತ್ತಾಯಿತು ಮಾಡಾರ ಅಂತ. ಸರ್, ಈ ಒಂದು ನಾಟಕ ಕ್ಷೇತ್ರದಲ್ಲಿ ಈಗ ರಾತ್ರಿ ಎಲ್ಲ ತಮಗೆ ಒಂದು ನಾಟಕ ಪ್ರದರ್ಶನ ಇರೋದ್ರಿಂದ ನಿಮಗೆ ನಾಟಕ ಪ್ರದರ್ಶನದ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಒಂದು ರಾತ್ರಿ ಸಮಯದಲ್ಲಿ ಒಂದು ನಿದ್ದೆಗೆಡೋದ್ರಿಂದ ಆರೋಗ್ಯ ಮತ್ತು ಒಂದು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನು ಹೇಗೆ ಕೈಕೊಂಡು ಹೋಗ್ತೀರಾ? ನಿಮಗೆ ಇದು ಎಷ್ಟು ಕಷ್ಟ ಆಗುತ್ತೆ ನಿಜವಾಗ್ಲೂ, ಅದರ ಬಗ್ಗೆ ಹೇಳೋದಾದರೆ? ಕಷ್ಟ ಆಗುತ್ತೆ ಅಂತಂದ್ರೆ, ನಾವು ಬೆಳಗ್ಗೆ ನಾಟಕ ಮಾಡಿದಾಗ ಬೆಳಗ್ಗೆ ಟೈಮು ನಿದ್ಗೆಟ್ಟಿರ್ತೀವಿ, ಮನೆಯವರನ್ನ ನಾವು ಜವಾಬ್ದಾರಿ ತಗೊಳಲ್ಲ. ಆವಾಗ ನಾವು ನಾಟಕದಿಂದ ಬಂದು ಏನು ಭಗವಂತ ಹೆಸರು ಹೇಳ್ಕೊಂಡು ಸ್ನಾನ ಮಾಡ್ಕೊಂಡು ಪ್ಲಾಟ್ ದುಪ್ಪ ಹಾಕ್ಬಿಟ್ಟು ಒಂದು ಗಳಿಗೆ ಮನಗಿದ್ದು, ನಾನು ಮನಗಿದ್ದು ಎದ್ದು ನಾಶ ಮಾಡ್ಕೊಂಡು ಆವಾಗ ಸ್ನಾನ ಮಾಡಿದ್ಮೇಲೆ ಆರೋಗ್ಯ ಸರಿ ಐತೆ, ಮಾಮೂಲಿ ಇರ್ತ, ಅದೇನೂ ಇಲ್ಲ. ಆದರೆ 2 ದಿವ್ಸ ಗಂಟ ಸ್ವಲ್ಪ ನಿದ್ರೆ ಸ್ವಲ್ಪ ಕಮ್ಮಿ ಇರ್ತದೆ. ಆವಾಗ ನಾವೇನು ಮಾಡ್ತೀವಿ, ಇನ್ನೊಂದು ಸತಿ ಸ್ನಾನ ಮಾಡಿದ್ರೆ ಆಗ ಸ್ವಲ್ಪ ಇದಾಯ್ತದೆ. ಆವಾಗ ಆರೋಗ್ಯ ಕೆಟ್ಟೋಗಿತ್ತು. ಆವಾಗ ಡಾಕ್ಟ್ರ್ ತೋರಿಸಿ ಆಗ ಮಾತ್ರೆ ಕೊಟ್ಟು ಮಾತ್ರೆ ಕುಡಿಯೋ ತೊಗೊಂಡು 8 ವರ್ಷದಿಂದ ಒಂದೊಂದು ಮಾತ್ರೆ ತಗೊಂಡು ಹೋಯ್ತಾ ಅವನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಂ ಸರ್, ಒಂದು ಆರ್ಥಿಕವಾಗಿ ಏರಿಳಿತಗಳಿದ್ರೂ ಸಹ ಎಂದಾದರೂ ಈ ಒಂದು ವೃತ್ತಿ ಸಾಕು ಅಂತ ನಿಮ್ಗೇನಾದರೂ ಬೇಸರ ಮೂಡಿದೆಯಾ? ಜೊತೆಗೆ ಈ ಕಲೆ ನೀಡುವಂತಹ ತೃಪ್ತಿ ಎಲ್ಲ ನೋವುಗಳನ್ನ ಹೇಗೆ ಮರೆಸ್ಕೊಂಡು ಬಂದಿದೆ, ಅದ್ರ ಬಗ್ಗೆ ಹೇಳೋದಾದರೆ? ಅದೇ ಎಲ್ಲ ನೋವು ಅಂತಂದರೆ ಎಲ್ಲ ಬೇರೆ ಕಡೆ ಮಕ್ಕ ಮರಿ ಎಲ್ಲ ನೋವನ್ನೆಲ್ಲ
ನೆನೆಸ್ಕೊಬಂದು ನಾವು ಎಲ್ಲ ಹೊಟ್ವಿ ಎಲ್ಲನೂ ಭಗವಂತನೇ ನಮ್ಗೆ ಸಹಕಾರ ಕೊಟ್ಟು ಆ ಸರಸ್ವತಿ ನನಗೆ ನೆಮ್ಮದಿರೋದ್ರಿಂದ ಎಲ್ಲ ಸಹಕಾರ ಕೊಟ್ಟು ನಮ್ಮ ಮಕ್ಳಿಗೂ ಒಳ್ಳೇದು ಮಾಡಿ ನಮಗೂ ಸಹಕಾರ ಕೊಟ್ಟಳ. ನಾವು ಇನ್ನೂ ಇವತ್ತು ಇಷ್ಟು ಇದಾದ್ವಿ ಇನ್ನೂ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಬೇಜಾರು ಏನಂತಿದ್ದು ಆಗಲ್ಲ. ಹಾಂ, ಬೇಜಾರು ಏನಂತೀವದು ಆಗಲ್ಲ. ನಮ್ಮ ಮಕ್ಕಳು ಅವ್ರವ್ರ ಜವಾಬ್ದಾರಿ ಬಿಟ್ಬಿಟ್ರೆ ನಾವೇ ಆ ಸರಸ್ವತಿನೇ ದಾರಿ ಬಿಟ್ಬಿಟ್ರೆ ಅವರು ಹೋಗ್ಯಪ್ಪ ಅವ್ರನ್ನ ಪಡ್ದವ್ ಮಾಡ್ಕೋಬೋಲಿ ಅಂತ. ನಾವು ಏನಂದ್ರೆ ಮಕ್ಕ ಮರಿಯಲ್ಲ ಒಟ್ಟಿಗಿದ್ರೆ ನಮಗೂ ಗಾಬರಿ ಆಗೋದು. ಆ ಗಾಬರಿ ತೊರೆಸಿ ಅವನ ಸರಸ್ವತಿ ಮೇಲೆ ನಾವು ಕಲಾವಿದರಾಗಿರ್ತ ನಾವು ಏನಂತಂದ್ರೆ ನಮ್ಮ ಕೃತ್ಯ ನೀವು ಮಾಡ್ಕೋ ಹೋಗೋ ಶಕ್ತಿ ತಗೊಂಡು ಮಾಡೋ ಮಾಡಿದಾಗ ಬೇಕಾರೆ ನಾವೇ ಇದಾಗ್ತ ಆಗ ಮಕ್ಕಳೆಲ್ಲ ನಮ್ಗೆ ಸಹಕರಿಸ್ತಾರೆ. ಅಲ್ಲಿಗೆ ನಾವು ಸಾಕು ಇಲ್ಗ ನಿನ್ನ ಸೇವೆ ಅನ್ನೋದು ನಾವು ನಿಲ್ಲಿಸ್ತೀವಿ ಅಲ್ಗ. ಇಷ್ಟೇ ನಮ್ಮ ವ್ಯವಹಾರ. ಸರ್, ತಾವು ಇಲ್ಲಿವರೆಗೂ ಸಹ ಈಗ ಎಷ್ಟೋ ಪಾತ್ರಗಳನ್ನು ಮಾಡಿದ್ದೀರಾ, ಹಾಗೆ ಎಷ್ಟೋ ನಾಟಕಗಳಲ್ಲಿ ಹಲವಾರು ಪಾತ್ರಗಳನ್ನು ಮತ್ತೊಬ್ಬರಿಗೆ ಕಲಿಸ್ಕೊಟ್ಟಿದ್ದೀರಾ. ಒಂದು ಪ್ರದರ್ಶನವನ್ನು ಮುಗಿಸಿ ಮನೆಗೆ ಹಿಂತಿರುಗುವಂಥ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಸಂತೃಪ್ತಿ ಹೇಗಿರುತ್ತೆ? ನೀವು ಅದ್ರ ಬಗ್ಗೆ ಏನಾದರೂ ತಿಳಿಸೋದಾದರೆ. ನಮ್ಗೆ ನಾಟಕ ಮಾಡಿ ಹೋಗ್ಬೇಕಾರೆ ಫಸ್ಟಿಂದ ಹಿಡಿದು ಕೊನೆಗಂಟ ಮಾಡೋದಾದರೆ ಕೊನೆ ಏನದ ಗಂಟು ಮಾಡಿ ಅವನು ಸ್ವಾಮಿ ಹೊರ ಕೊಡಗಂಟ್ವಿ. ಫಸ್ಟಿಂದ ಹಿಡಿದು ಸ್ವಾಮಿ ಹೊರಕೊಂಡು ಕೊಡಗಂಟು ನಮ್ಗೆ ಏನೂ ಕಾಣಲ್ಲ. ಅವನ ದೃಷ್ಟಿ ಇದ್ದೇ ಇರ್ತದೆ ನಮ್ಗೆ. ಗಂಟೆ ನಾವು ಅರ್ಧಂಪರ್ಧ ಮಾಡೋಕ್ಕಾಗಲ್ಲ. ಒಂದು ಕಥೆಯಾಗಲಿ ಮನ ಕಥೆಯಾಗಲಿ ಈ ನಾಟಕದೇ ಆಗಲಿ ಮನೆ ಕಥೆಗೂ ಹೋಯ್ತೀನಿ. ಹರಿಕಥೆ ಒಂದು ಇಲ್ಲ, ಮನೆ ಕಥೆಗಳಿಗೂ ಹೋಯ್ತೀನಿ. ಅದು ಪ್ರಾರಂಭ ಏನಿದೆ ಚಿಲ್ಮೇದಾಸರ ಕಥೆನೂ ಮಾಡ್ತೀನಿ, ಈ ಪೌರಾಣಿಕ ನಾಟಕಗಳು ಮಾಡ್ತೀನಿ. ಮಾಡ್ಕೊಂಡು ನಾವು ಕೊನೆ ಗಂಟೆ ನಮ್ಗೆ ಏನು ಅನ್ಸಲ್ಲ. ಅವನ ದೃಷ್ಟಿನೇ ಅದಾಗ ನಮ್ಗೆ ಸರಸ್ವತಿ ಕಟಕದಿಂದ ಗಂಟೆ ನಾವು ಮಾಡಲೇಬೇಕು. ಏನು ಬೇರೆ ಕಡೆ ನಮಗೆ ಜ್ಞಾನ ಇರಲ್ಲ. ಆ ಕಡೆ ಈ ಕಡೆ ನೋಡಬೇಕು ಮುಟ್ಟಬೇಕು ಅನ್ನೋದಿಲ್ಲ. ಒಂದು ಟೀನು ಸುಧಾ ಕುಡಿಯೋಕ್ಕಾಗಲ್ಲ. ನೀರು ಮಾತ್ರ ಒಂದು ಗ್ಲಾಸ್ ನೀರು ಕುಡಿಬೇಕು. ಯಾಕಂದ್ರೆ ಬಾಯಿ ಆರ್ತಾ ಅವಾಗ ಏನು ಹೇಳಿ ಬಾಯಿ ಆರ್ತಿರ್ತ. ನಾವು ಬೇರೆಯವ್ರು ಅವ್ರು ಆಡಿದ್ರೆ ನಮಗೆ ಜ್ಞಾಪನ ಶಕ್ತಿ ಬರ್ತಾ ಇರ್ತದ. ಆವಾಗ ಬಾಯಿ ಆರ್ತಾ ಇರ್ತಾರೆ ನಮ್ಗೆ. ಆವಾಗ ಒಂದು ಬಾಟ್ಲ ನೀರು ಮಡಿಕೋಬೇಕು, ನಾವು ಕುಡಿತಾ ಇರ್ಬೇಕು ಸ್ವಲ್ಪ ಆಡ್ದಾಗ. ಬೆಳಕರೆ ಗಂಟೆ ಆ ರೀತಿ ನಮ್ಗೆ ವೃತ್ತಿ ಮಾಡ್ತೀವಿ. ಬೆಳಕ ಮಂಗಳ ಆದ್ಮೇಲೆ ಆವಾಗ ಒಂದು ಟೀ ಕುಡಿತೀವಿ. ಅಷ್ಟು ಬಿಟ್ರೆ ಟೀ ಕುಡ್ಕೊಂಡು ಆಮೇಲೆ ಬಂದು ಸ್ನಾನಗಿನ ಮಾಡ್ಕೊಂಡು ಆವಾಗ ಒಂಚೂರು ನಾಶ ಮಾಡ್ಕೊಂಡು ಆವಾಗ ಒಂದ್ಗಳ್ಗೆ ಮಂಗಿರ್ತೀವಿ. ಇಷ್ಟಿರ್ತ. ಹಾಂ. ಸರ್, ಜನರ ಒಂದು ಚಪ್ಪಾಳೆ ಆಗಿರ್ಬೋದು, ಶಿಲ್ಲೆಗಳಾಗಿರ್ಬೋದು, ಒಬ್ಬ ಕಲಾವಿದನ ಪಾಲಿಗೆ ಒಂದು ಸಂಬಳಕ್ಕಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಇದರ ಒಂದು ಅನುಭವವನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಅದರಲ್ಲಿ ಒಂದು ಚಪ್ಪಾಳ ಅಂತಂದ್ರೆ ಒಂದು ಶ್ರೀಪಾಠ ಅಲರ್ಕಿ ಶ್ರೀಪಾಠಗೆ ನಾವು ಕೊಡ್ತೀವಿ. ಅಲ್ಲಿ ಏನಾಗದ ಅಂತಂದರೆ ಒಂದು ಆಳ್ವಿಕೆಗಳನ್ನು ಒಂದು 2 ಸಲ 3 ಸಲ ಒಂದು ಸಲ ನುಡಿಸಿದಾಗ ಎಲ್ಲ ಚಪ್ಪಾಳ ಹಾಕ್ತಾರೆ. ಚಪ್ಪಾಳ ಹಾಕಿದಾಗ ನಾವು ಇನ್ನೂ ಒಂದು ಸಲ ನುಡಿಸ್ಬೇಕು ಅದನ್ನು. ಅಲ್ಲಿಗೆ ನಮಗೂ ಸ್ವಲ್ಪ ಖುಷಿ ಆಯಿತು, ಆಮೇಲೆ ಹುಡುಗರಿಗೂ ಖುಷಿ ಆಯ್ತದ. ಆವಾಗ ಚಪ್ಪಳನ ಹಾಕಿದಾಗ ಆವಾಗ ಶಿಲ್ಪಿ ಹೊಡಿತಾರೆ. ಆಮೇಲೆ ಓಟ್ ಪೋರ್ ಅಂತ ಕೊಡ್ತಾರೆ. ಓಟ್ ಪೋರ್ ಅಂತ ಕೊಟ್ಟಾಗ ತಿರ್ಗಿ ನಾವು ನುಡಿಸ್ಲೇಬೇಕು ಅದನ್ನು. ಆ ನುಡಿಸ್ತೀವಿ ಹೋದ್ರೆ ಅದು ಪೆದ್ದ ಆಯ್ತದ. ಆಗ ಹುಡುಗರಿಗೂ ಬೇಜಾರದ. ಅವ್ನು ನೋಡಿ ಕೂತಿರೋರು ಓಟ್ ಪೋರ್ ಕೊಟ್ಟಾಗ ನಾವು ಇನ್ನೊಂದು ಸ್ವಲ್ಪ ಬಾರಿಸ್ನಿಲ್ಲ ಅಂದ್ರೆ ಅವ್ನು ನುಡಿಸ್ನಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗೋಯ್ತ. ಈ ಮೇಷ್ಟ್ರು ಬಾರಿಸ್ನಿಲ್ವಲ್ಲ, ಇನ್ನೊಂದು ಸ್ವಲ್ಪ ಬಾರಿಸ್ತೀವಲ್ಲ ಅಂತಂತಾರೆ. ಅದನ್ನೆಲ್ಲ ನಾವು ಪಾಲಿಸ್ಕೊಂಬಂದೀವಿ. ಪಾಲಿಸ್ಕೊಂಬಂದು ಕಾಡು ಸಿನ್ಸಲ್ಲಿ ಯಾವ ನುಡಿಸ್ಬೇಕು ಮತ್ತು ದರ್ಬಾರ್ ಸಿನ್ಸಲ್ಲಿ ಯಾವ ರೀತಿ ನುಡಿಸ್ಬೇಕು ಅವೆಲ್ಲ ನಾವು ಪಾಲಿಸ್ಕೊಂಬಂದೀವಿ. ಕಟ್ಟದಲ್ಲಿ ಯಾವ ರೀತಿ ನುಡಿಸ್ಬೇಕು ಅವೆಲ್ಲ ನುಡಿಸ್ಕೊಂಡು ಲಾಸ್ಟ್ನಲ್ಲಿ ಅವನು ಮಂಗಳ ಹೇಳೋ ಹೊತ್ತಿನಲ್ಲಿ ಹೊರಗೆ ಕೊಡಿಸಿ ಆ ಭಗವಂತನ ಸೇವೆ ಮಾಡಿ ಪ್ರತಿಯೊಂದು ಅಷ್ಟೇ ಫಸ್ಟ್ನಿಂದ ಹೋಗಿ ಲಾಸ್ಟ್ಗೆ ಮಾಮೂಲಿ ಹೊರ ಕೊಟ್ಟವನು ಯಾವ ರೀತಿ ಹಿಂದೆ ಇದ್ದ ಆ ರೀತಿ ಮಾಡಿ ಮುಂದಕ್ಕೆ ನಡೆಸ್ತಾರೆ. ಹಂಗೆ ನಳದ ಮೆಂಚಿಲಿ ಆಗಲಿ, ಸ್ವಾಮಿ ನಾಟಕದಲ್ಲಿ ಆಗಲಿ, ಪ್ರತಿಯೊಂದು ನಾಟಕದಲ್ಲೂ ಅದೇ. ಇದರಲ್ಲಿ ಕೃಷ್ಣ ರುಕ್ಮಿಣಿ ಇದ್ರಲ್ಲಿ ಬರ್ತಾರೆ. ಇದರಲ್ಲಿ ಕುರುಕ್ಷೇತ್ರದಲ್ಲಿ ದುರ್ವೇದನ ಪಾಠ ಯಾರಾಗ ಹೆಂಗೆ ಮಾಡಬೇಕು ಇವೆಲ್ಲ. ಆದರೆ ಅದನ್ನು ನಾವು ಮಾಡಿಲ್ಲ. ಈಗ ಪರಿಚಯ ಮಾಡ್ತಾವನಿ ಮಾಡ್ಕೊಂಡು ನಾವು ಇದೆಲ್ಲ ಮಾಡ್ತೇವೆ. ಒಟ್ಟಿನಲ್ಲಿ ಮಾಡಿದ್ವಿ. ನಾವು ಈಗ ಪರಿಚಯ ಮಾಡಿದ್ರೆ ನಮ್ಮ ಹುಡುಗನಿಗೆ ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ಬೇಕು ಅಂದ್ಬಿಟ್ಟು ಹಿಂಗೆ ಮಾಡ್ಕೊಳ್ತೀನಿ. ನಾನು ಬೇರೆಯವ್ರಿಗೆ ಸ್ವಾಮಿ ನಾಟಕ ಒಂದು ಕಲ್ಸೋದು ಮಾಡೋದೇ 2 ಪರಿಚಯ ಮಾಡಿಕೊಟ್ಟಿನಿ. ಒಂದಿಬ್ಬರಿಗೆ ಅದನ್ನ ಕಲಿಸಿರೋದು ಹುಡುಗರು ಎಷ್ಟಾಗಾರ ಬೇಕಾರೆ ಅಷ್ಟಾಗಾರ ಅವರು.
ಅದು ನಾ ಹೇಳ್ಕೊಳಕ್ಕಾಗಲ್ಲ. ನಾಟಕ ಎಷ್ಟು ಮಾಡಿದೆ ನನಗೆ ಗೊತ್ತಿಲ್ಲ. ಹಾಂ, ಮಾಡಿದ್ದೀನಿ. ಆಮೇಲೆ ಅನುದಾನ ಮಾಡಿ 101 ಸ್ವಾಮಿ ನಾಟಕನೇ ಅನುದಾನ ಮಾಡಿ ಬೇಕಾದಷ್ಟು ಜನ ಮಾಡ್ಯಾರ. ಅವೆಲ್ಲ ಹಳ್ಳಿ ಮೇಲೆಲ್ಲ ನಾಟಕ ಆಡಿಸಿದ್ದೀನಿ. ಅವ್ರು ಕರ್ಕೋಗಿ ಅವಕ್ಕೆಲ್ಲ ಗೌರವ ಕೊಟ್ಟರೆ. ಹಾರ್ಮೋನಿಗಳು ಸುಮಾರು ಎಷ್ಟು ಹಾರ್ಮೋನಿ ಆಗಿದೋ ಅವ್ರು ತಂದು ಕೊಟ್ಟಿರೋಗಳು. ಅಷ್ಟು ಹಾರ್ಮೋನಿ ನುಡಿಸಿ ನಮ್ಗೆ ಬೇಕಾದಷ್ಟು ಅನುಭವ ಬಂದಿರೋದ್ರಿಂದ ನಾವು ಮುಂದುವರ್ಕೊಂಡು ಆ ಸರಸ್ವತಿ ಜ್ಞಾನದಿಂದ ನಾವು ಹೋಗ್ತಾ ಇದ್ದೀವಿ. ಸರ್, ಹಣದ ಅರಿವು ಹೆಚ್ಚಿರುವಂತಹ ಒಂದು ಬೇರೆ ವೃತ್ತಿಗಿಂತ ಈ ಕಲಾ ಬದುಕು ನಿಮಗೆ ನೀಡಿದಂತಹ ಅತಿ ದೊಡ್ಡ ಗೌರವ ಅಥವಾ ಪ್ರೀತಿ ಎಂಥದ್ದು? ಅದರ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ನಾವು ಏನಂದ್ರೆ ಹಣ ಕಾಸು ಅನ್ನೋದು ನನಗೆ ಇದಿಲ್ಲ. ನಮ್ಗೆ ಕಲಾನ ತುಂಬಿರೋದ್ರಿಂದ ಅವರು ಏನು ಕೊಡ್ತಾರ, ಅವರು ನಮ್ಗೆ ಈಗ ಎಷ್ಟು ಅನುಭವ ಇರ್ತದ ಈ ಕಲಾ ತುಂಬೋದಕ್ಕೆ. ಅವ್ರಿಗೆ ನಾನು ಅವರು 20 ಜನಕ್ಕೂ ಕಲಾ ತುಂಬಬೇಕು. 20 ಜನಕ್ಕೆ ಎಷ್ಟು ಗಂಟೆ ನಾವು ಕಲಾ ಮಾಡಬೇಕು, ಎಷ್ಟು ವೃತ್ತಿ ಮಾಡಬೇಕು, ಅದ್ರ ಬಗೆಯಾಗಿ ನಾನು ಅದನ್ನು ನಾವು ಪಾಲಿಸ್ಕೊತೀವಿ. ಪಾಲಿಸ್ಕೊಂಡು ಅವತ್ತಿನ ಬರೋ ದಿವ್ಸ ಮಧ್ಯ ದಿವಸ ಕೊಟ್ಟಿರ್ತಾರೆ. ಆವಾಗ ಬರಾಗ ಪೂರ ಎಲ್ಲನೂ ನಾಟಕ ಮಾಡ್ಬಿಟ್ಟು ಬರಾಗ ನಮ್ಗೆ ಆವಾಗ ಎಲ್ಲ ತೀರಿಸ್ತಾರೆ. ದುಡ್ಡು ನಮ್ಮ ಲೆಕ್ಕನ ತೀರಿಸಿ ಸನ್ಮಾನ ಮಾಡಿ ಬಟ್ಟ ಬರ ಎಲ್ಲ ಕೊಟ್ಟು ನಮ್ಗೆ ಎಲ್ಲ ಇಕ್ಸಿ ನಾಟಕ ಮಾಡಿರ್ತಾರೆ. ಅವಾಗ ಬರಾಗ ನಮ್ಮ ವೃತ್ತಿ ಏನದ ಕೊಟ್ಟು ಕಳಿಸ್ತಾರೆ. ಖುಷಿ ಕೊಡ್ತಾರೆ ಅಂತ ಅನ್ನೋದೇನಿಲ್ಲ. ನಮಗೆ ಏನಂದರೆ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಕಡೆ ಕೋಟದೇ ಆಗಲಿ, ಅರವೇಲೇ ಆಗಲಿ, ಹುಣಸೂರು ತಾಲೂಕು ಅರವೆ ಅಲ್ಲೇ ಆಗಲಿ, ನೂರಲ್ಲೇ ಆಗಲಿ, ಎಲ್ಲೇ ಹೋದ್ರು ಈಗ ಈ ಕಡೆ ಎನ್ಬೇಗೂರಲ್ಲೇ ಆಗಲಿ, ನಾ ಎಲ್ಲೇ ನಾಟಕ ಮಾಡಿ ಖಾರಾಪುರಲ್ಲೇ ಆಗಲಿ, ಎಲ್ಲ ಕಡೆನೂ ನಮ್ಗೆ ಖುಷಿ ಪಟ್ಟು ನಮ್ಗೆ ಕಳಿಸ್ಯಾರ. ನಮ್ಗೆ ಅದರಿಂದ ನಮ್ಗೆ ಎಲ್ಲರಿಂದ ಖುಷಿಯಾಗಿರೋದ್ರಿಂದ ನಾವು ಇನ್ನು ಬಿಡಬಾರ್ದು ಈ ಭಗವಂತ ಸೇವನ, ಈ ಕಲಾನ ನಾವು ಬಿಡಬಾರ್ದು ಅನ್ನೋದು ವೃತ್ತಿಯಿಂದ ನನಗೆ ಯಾರೋ ಒಬ್ಬರು ಹಿಂಗೆ ಅವರು ಜಾವರನಾಯಕರು ಕಲಾವಿದರು ನಮ್ಗೆ ಕರೆಸಿ ಆಗ ಅಲ್ಲಿ ಸನ್ಮಾನ ಮಾಡಿಸಿ ಇವರು ಮಹಾ ಕಲಾವಿದರು ಅನ್ನೋದು ಗುರುತಿಸಿ ನಮ್ಗೆ ಸನ್ಮಾನ ಮಾಡಿ ನಮ್ಮ ಕರ್ನಾಟಕ ಪ್ರಶಸ್ತಿ ಕೊಡಿಸಿದ್ರು. ಸರ್, ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಡಿಜಿಟಲ್ ಮಾಧ್ಯಮಗಳಿಂದಾಗಿ ಈ ಒಂದು ಆರ್ಕೆಸ್ಟ್ರಾಗಳಾಗಿರ್ಬೋದು ಅಥವಾ ತಮ್ಮ ಒಂದು ನಾಟಕಗಳಾಗಿರ್ಬೋದು, ಇವುಗಳ ಒಂದು ಬೇಡಿಕೆ ನಿಜವಾಗ್ಲೂ ಸಹ ಕಡಿಮೆ ಆಗ್ತಾ ಇದೆ ಅಂತ ಎಲ್ರಿಗೂ ಸಹ ಗೊತ್ತಿರೋಂಥ ವಿಷಯನೇ. ಇದರ ನಡುವೆಯೂ ಸಹ ತಮ್ಮ ಒಂದು ವೃತ್ತಿಪರತೆಯನ್ನು ಹೇಗೆ ಉಳಿಸ್ಕೊಂಡು ಕಾಪಾಡಿಕೊಂಡು ಪ್ರಸ್ತುತ ದಿನಗಳಲ್ಲೂ ಸಹ ತಮ್ಮ ಒಂದು ನಾಟಕ ವೃತ್ತಿಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಈಗ ಏನಂತಂದ್ರೆ ಈಗ ಮುಂದುವರಿಸೋದಂದರೆ ಟಿ ವಿಗಳು ಈ ಮೊಬೈಲ್ಗಳು ಬಂದ್ರಲ್ಲ, ಬಂತೋದ್ರಿಂದ ಮುಂದುವರಿಸೋ ಅಂತ ಹೋಯ್ತೀವಿ. ಹೋದ್ರೂ ಮುಂದುವರಿಯೋಕ್ಕಾಗಲ್ಲ. ನಾವು ಎಷ್ಟು ಮಾಡೀವಿ ಅಷ್ಟಕ್ಕೆ ಹೇಳ್ಕೊ ಹೋಯ್ತದ. ಅಷ್ಟು ಬಿಟ್ಟರೆ ಮುಂದಕ್ಕೆ ಮುಂದುವರಿಸಲ್ಲ. ಆಮೇಲೆ ಅವ್ರಿಗೂ ಪರಿಚಯ ಜಾಸ್ತಿ ಈಗಿನವ್ರಿಗೆ ನಾಟಕದಲ್ಲಿ ಪರಿಚಯ ಬರಲ್ಲ. ಅವರು ಹಿಂದೆ ಮಾಡಿರ್ತಾರಲ್ಲ ಆ ಕಲಾವಿದರು ನಮ್ಮ ಕರೆದು ನಾವು ಪರಿಚಯ ಮಾಡಿಕೊಡ್ತಾರೆ, ನಾಟಕ ಮಾಡಿಸ್ತಾರೆ. ಆ ರುಚಿಯಿಂದ ನಾವು ಹೋಯ್ತೀವಿ. ನಮಗೆ ಇದಿಲ್ಲ. ಎಲ್ಲ ಪ್ರತಿಯೊಂದು ಕಡೆನೂ ನಮಗೆ ಹೋದಾಗ ಯಾರು ಸಹಕರಿಸ್ತಾರೆ. ಬಂದಾಗ ನಮ್ಗೆ ಒಂದು ಗೌರವ ಕೊಟ್ಟು ಒಂದು ನಮಸ್ಕಾರ ಹೇಳಿ ಒಂದು ಗೌರವ ಕೊಟ್ಟು ಸ್ವಾಗತ ಮಾಡಿಸಿ ಕಳಿಸ್ತಾರೆ. ಹೋದ್ರೆ ನಮ್ಗೆ ಏನೂ ಇರ್ತದೆ. ನಾವೇನಂದರೆ ಈಗ ನಮಗೂ 20 ಜನಕ್ಕೆ ತುಂಬಬೇಕಲ್ಲ ಆ ಕಾಲನ, ಅದು ಎಷ್ಟಾಯ್ತದ ಅಷ್ಟಕ್ಕೆ ನಾವು ಮಾತಾಡ್ಕೊಂಡು. ಈಗ ಆಗಿನ ಕಾಲದಲ್ಲಿ ಕಮ್ಮಿ ಇತ್ತು. ಆವಾಗ ಬರೀ 700 ರೂಪಾಯಿಗೆ 3 ತಿಂಗಳ ಪಾಠ ಮಾಡೀನಿ. ನಾಟಕ ಆಡಿಸಿ ಜನ ಪರಿಚಯ ಮಾಡ್ಕೋಬೇಕಲ್ಲ ನಾನು. ಅದರಿಂದ ಬರೀ 700 ರೂಪಾಯಿಗೆ 3 ತಿಂಗಳ ಪಾಠ ಮಾಡೀನಿ. ಯಾವಾಗ ರಾಗಿ ಕೊಟ್ಟಾರ, ಇವಾಗ ರಾಗಿ ಕೊಡಲ್ಲ. ದುಡ್ಡು ಸಿಗ್ತದ, ದುಡ್ಡು ನಮಗೆ ಗೀಟಲ್ಲ. ನಮ್ಗೆ ನಮ್ಮ ಇದ್ದಕ್ಕೆ ನಮ್ಗೆ ಗೀಟಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಕಲ್ತಿರೋ ಜಾಗಗಳಲ್ಲಿ ಹೋಯ್ತೀವಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸರ್, ಹೊಸ ತಲೆಮಾರಿನ ಒಂದು ಕಲಾವಿದರಿಗೆ ನೀವು ನೀಡುವಂಥ ಸಂದೇಶ ಏನು? ಕಲೆಯಲ್ಲಿ ಸಂತೃಪ್ತಿ ಮುಖ್ಯನೋ ಅಥವಾ ಯಶಸ್ಸು ಮುಖ್ಯನೋ, ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ? ಸಂತೃಪ್ತಿ ಅಂತಂದ್ರೆ ಅವ್ರ ಒಳಗೆ ಇರಬೇಕು. ಅದು ನಾವು ಕಲಿತೀವಿ ಅನ್ನೋ ಉತ್ಪೂರ್ವವಾಗಿದ್ದಾಗ ನಾವು ಅವ್ರಿಗೆ ಇನ್ನೂ ತುಂಬ್ತೀವಿ. ಇಂಥದ್ದು ಮಾಡ್ರಪ್ಪ, ಇಂಥದ್ದು ಮಾಡುವ ಒಂದು ಸಲ ಇಲ್ದಿರ ಒಂದು 10 ದಪ್ಪ ಆಗಲಿ, ಒಂದು ಜಿನಿಯಾರ ಹೇಳಿ ಅವ್ರಿಗೆ ತುಂಬಿಸಿ, ನೋಡಪ್ಪ ಹಿಂಗೆ ಹೋಗಿ ಈ ಕಲಾನ ಬಿಡಬೇಡಿ, ನೀವು ನನ್ನ ಹೆಸರು ಹೇಳ್ಕೊಂಡು ನೀವು ಮಾಡ್ಕೊಂಡು ಹೋಗಿ. ಇವತ್ತಿಲ್ಲ ಇವತ್ತು ನಮ್ಗೆ ಬೇರೆ ಗುರುಗಳಾಗಿರು. ನೀವು ಕಲ್ತಾಗ ಏನಾಗೋಯ್ತು, ನಮ್ಮ ಗುರು ಅಂತಿದ್ದಾರೆ. ಯಾರು ಚಿಕ್ಕಣ ಮೇಷ್ಟ್ರು ಗುರು ಕಣ ನಮ್ಗೆ ಕಲಿಸಿಕೊಟ್ಟಿರೋಂಥ ಒಂದು ವಿಶ್ವಾಸ. ಈಗ ಪ್ರಾಂತದಲ್ಲಿ ಆಗಲಿ ಏನೇ ಆಗಲಿ ನಮ್ಮನ್ನು ಮುಂದುವರಿಸ್ಯಾರ ಪ್ರತಿಯೊಂದರಲ್ಲಿ. ಅಂಥದ್ರಲ್ಲಿ ನಾವು ಹಿಂಗೆ ಹೋಗಿ ಅಂದ್ಕೊಂಡು ನಾವು ಕಲಾವಿದರಿಗೆ ನಾವು ತುಂಬಿ ನಾವು ಮಾಡಿಕೊಡ್ತೀವಿ.
ಸರ್, ನಿಮ್ಮ ಒಂದು ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನೂ ಯಾವೆಲ್ಲ ರೀತಿಯ ಒಂದು ಅವಶ್ಯಕತೆಗಳು ಮತ್ತು ಬೆಂಬಲಗಳು ಬೇಕು ಅಂತ ನೀವು ಬಯಸ್ತೀರಾ? ನಮ್ಗೆ ಕಲಾವಿದರಲ್ಲಿ ನಮ್ಗೆ 2-3 ಸಲ ಇದೇ ಜವರ ನಾಯಕರು ಆರ್ಕೆಸ್ಟ್ರಾ ಜವರ ನಾಯಕರು ಕರ್ಕೋಗಿ ಕೊಡಿಸಿದ್ರು. ಅದೆಲ್ಲ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅಲ್ಲಿ ಬಂದು ಒಂದ್ಸಲ 10,000 ಬಂತು, ಒಂದ್ಸಲ 15,000 ಬಂದಿತ್ತು. ಅಲ್ಲಿಂದ ಈಚೆಗೆ ತಿರ್ಗಾ ಹಾಕಿದ್ರು, ಅಪ್ಲಿಕೇಶನ್ ಹಾಕಿದ್ರು ಈಚೆಗೆ ಬರಲಿಲ್ಲ. ಆಮೇಲೆ ಅವರು ಕಲಾಮಂದಿರದಲ್ಲಿ ನಿಮ್ಮ ಇಸ್ಕೂಲ್ ದಾಖಲಾತಿ ತಗೊಬನ್ನಿ, ಮತ್ತು ನಾವು ನೇರ ಬೇಕಾಗಿಲ್ಲ, ಇಸ್ಕೂಲಲ್ಲಿ ದಾಖಲಾತಿ ನಿಮ್ಮ ನಾಟಕ ಮಾಡಿದ್ದು ಫೋಟೋಗಳು ಇವೆಲ್ಲ ತಗೊಬನ್ನಿ ಅಂತ ಹೇಳಿದರು. ಅದರಿಂದ ನಮ್ಗೆ ಇಸ್ಕೂಲ್ ದಾಖಲಾತಿ ಸಿಕ್ಕಲಿಲ್ಲ. ಇಸ್ಕೂಲ್ ದಾಖಲಾತಿ ಅಂತಂದ್ರೆ 54ರಿಂದ ಈಚೆಗೆ ನಾವು 54ರಲ್ಲಿ ನಾವು ಸ್ಕೂಲ್ಗೆ ಹಂಗೆ ಕಳಿಸೋರು ಇಲ್ವಲ್ಲ, ನಾವೇ ಹೋಗ್ತಿದ್ವಿ ಬರ್ಕತ್ತಿದ್ವಿ. ಅದು ನೋಡ್ಸಕಂಟ 2 ಕಡೆನೂ ನೋಡಿಸ್ತೋ, ಸಾಗರ ಹೋಯ್ತಿದ್ವಿ, ನಮ್ಮೂರು ಹೋಯ್ತಿದ್ವಿ, ಎಲ್ಲೂ ಸಿಕ್ಕಲಿಲ್ಲ. ಅದನ್ನ ನಿಲ್ಲಿಸ್ಬಿಟ್ಟೆ. ಇದರಿಂದ ಏನು ಸೌಲಭ್ಯ ಇಲ್ಲದ್ರಿಂದ ನಾವು ಯಾವಾಗ ಸ್ಕೂಲ್ ದಾಖಲಾತಿ ಸಿಗ್ತಿರೋ ಗಂಟ ನಮ್ಗೆ ಏನು ಸೌಲಭ್ಯ ಸಿಗ್ತಿರೋ ಗಂಟ ನಾವು ಹಿಂಗೆ ಇದನ್ನು ಕಟ್ವಿ. ಇದೇ ರೈತರು ತಾವು ಹೊಡೆದಾಡ್ಕೊಂಡು ತಿಂಗಳಾಡ್ಗಟ್ಲ ಹೆಂಗೆ ಹಂಗೆ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತೇವೆ ಅಷ್ಟೇ. ಸರ್, ಈ ಒಂದು ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ, ಅದ್ರ ಬಗ್ಗೆ ಹೇಳೋದಾದರೆ? ಸಂತೃಷ್ಟಿ ಅಂತಂದ್ರೆ ಸಹ ನಾವು ಬೇಕಾದಷ್ಟು ದಿನದಿಂದ ಮಾಡ್ಕೊ ಬಂದಿರುತ್ತೆ. ನಮ್ಗೆ ಸಂತೃಷ್ಟಿ, ಯಾಕಂದ್ರೆ ನಾವು ಕಳಿಯೋಕ್ಕಾಗಲ್ವಲ್ಲ ಇದನ್ನು, ನಮ್ಮ ಅನ್ನ ಕೊಟ್ಟಿರೋದು. ಅದರಿಂದ ನಾವು ಇವತ್ತು ಎಷ್ಟೇ ಆಗದೆ ನಾವು ಅನ್ನ ಕೊಟ್ಟಿರೋ ಸರಸ್ವತಿ ನಾವು ಕಳಿಬಾರ್ದು. ಕಲಾವಿದರು ಅಂದರೆ ಕಲಾವಿದರಾಗೇ ಇರಬೇಕು, ರೈತರಾದ್ಮೇಲೆ ರೈತರಾಗೇ ಇರಬೇಕು. ಈಗ ನಾನು ನೋಡಿದಾಗ ಮೇಷ್ಟ್ರು ಅನ್ಸ್ಕೊಳ್ಳಲ್ಲ, ನಾನು ನೀವು ಕಲಾವಿದ ಅನ್ನೋದ. ಹಳ್ಳಿ ಕಡೆ ಹೋದ್ರೆ ನೋಡಿದವರು ಇವರು ಮೇಷ್ಟ್ರಲ್ಲ ಅಂತಾರೆ. ಅವ್ರು ನೋಡಿದವ್ರೆ ಮೇಷ್ಟ್ರು ಅನ್ನೋರು, ಇವರು ನಾಟಕ ಮೇಷ್ಟ್ರು ಅನ್ನೋದು ನೋಡಿದವ್ರೆ. ನಾವು ಮೇಷ್ಟ್ರು ಅನ್ಸ್ಕೊಳ್ಳೋಕೆ ಹೇಳಲ್ಲ. ಅವು ಬೇರೆ ಬೇರೆ ಕಡೆ ಎಲ್ಲ ನಾಟಕ ಮಾಡ್ಕೊಂಡು ಬಂದಿರ್ತಿಂದ ನೋಡಿರೋರು ಇವ್ರು ಮೇಷ್ಟ್ರು ಕಣ, ಯಾರು ಮಾತಾಡ್ರಿ ಅವ್ರ ಜೊತೆ ಚೆನ್ನಾಗಿ ಹಳ ಕಲಾವಿದರು ಇವರು ಅಂತ ಕೇಳ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದನ್ನು ನಾವು ಸತ್ಮಾನ ಇರ್ಕೊಂಡು ನಾವು ಮಾಡ್ಕೊ ಹೋಗ್ಬೇಕು ಅನ್ನೋದು ಒಂದು ವೃತ್ತಿ ಅದ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಮತ್ತು ಈ ಒಂದು ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ? ಕಲಾವಿದರಿಗೆ ಸಂದೇಶ ಕೊಡೋದು ಅಂತಂದರೆ ಅವರು ಬಂದು ನಮಗೆ ಕರೆದಾಗ, ಹೊಸ್ತಾಗಿ ಬಂದು ನಮ್ಗೆ ಕರೆದಾಗ ನಾವು ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಂಡು ನಾವು ಹಿಂಗಿಂಗ ನೋಡಪ್ಪ ನಾವು ಈ ಥರ ನಾಟಕ ಮಾಡ್ಕೊಡ್ತೀವಿ, ಬೇಕಾದ್ರೆ ನೀವು ಬಂದು ನಮ್ಗೆ ಹೇಳಿದ್ರೆ ನಾವು ಬಂದು ಏನೋ ಮಾತಾಡ್ಕೊಂಡು ನಾವು ನಾಟಕನ ಪರಿಚಯ ಮಾಡ್ಕೊಡ್ತೀವಿ. ನೀವು ಆಡಿ ಇಂಥ ದಿವ್ಸಕ್ಕೆ ಇಷ್ಟು ತಿಂಗ ಅಂತ ಮಾತಾಡ್ತೀವಿ, ನಿಮ್ಗೆ ಎಷ್ಟು ತಿಂಗ ಬೇಕು ಅಂತ ಕೇಳ್ತೀವಿ. ಇಷ್ಟು ತಿಂಗ ಬೇಕು ಅಂದಾಗ ಅಷ್ಟು ತಿಂಗ ಅಂತ ಪಾಠ ಮಾಡಿರ್ತೀವಿ. ಆವಾಗ ನಾನು ದೊಡ್ಡ ಸೀನ್ಸ್ ಆಗಲಿ ಚಿಕ್ಕ ಸೀನ್ಸ್ ಆಗಲಿ ತಗೊಬಂದು ಒಂದು ನಾಟಕನ ಪೂರ್ತಿ ಮಾಡಿಬಿಟ್ಟು ಆವಾಗ ಮನೆಗೆ ಬರ್ತೀನಿ. ಈಗ ಅಷ್ಟಿಗೆ ಕಲಿಯ ಅಂತ ನಿರೀಕ್ಷರಿಗೆ ಅವ್ರು ಕರೆದಾಗ ನಾನು ಹೋಗಿ ಪಾಠ ಮಾಡ್ಕೊಡ್ತೀನಿ ಅಂತ ಹೇಳಿ, ಅಷ್ಟು ಬಿಟ್ಟರೆ ಏನಿಲ್ಲ. ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಸಹ ಕಲೆಯ ಮೇಲಿನ ಒಂದು ನಿಮ್ಮ ನಿಷ್ಠೆ ಎಂಥವ್ರಿಗೂ ಸಹ ಸ್ಫೂರ್ತಿ ನೀಡೋ ಥರ ಇದೆ. ಈ ಒಂದು ಜೀವನದ ಏಳು ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸಾರ್ಥಕವಾಗಿರಲಿ ಅಂತ ಹೇಳ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಆಗತ್ತೂರು ಗ್ರಾಮದಲ್ಲಿ ನಿವಾಸಿಗರಾಗಿರುವ ಹಾಗೂ ನಾಟಕದ ಮೇಷ್ಟ್ರಾಗಿ ತುಂಬ ವರ್ಷಗಳಿಂದ ತಮ್ಮ ಒಂದು ವೃತ್ತಿಯನ್ನು ಈ ವೃತ್ತಿಯಲ್ಲೇ ಮುಂದುವರಿಸಿಕೊಂಡು ಬಂದಿರುವಂತಹ ಶ್ರೀಯುತ ಚಿಕ್ಕನಾಯಕರವರ ಬದುಕಿನಲ್ಲಿರುವ ಒಂದು ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಚಿಕ್ಕನಾಯಕರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.